ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಗದ್ದಲ, ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರಕ್ಕೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಸದನದ ಬಾವಿಗೆ ಇಳಿದು ಪ್ರತಿಭಟಿಸಿದ್ದಾರೆ ಬಿಜೆಪಿ ಸದಸ್ಯರು. ಚರ್ಚೆನೇ ಮಾಡದೆ ವಿಧೇಯಕ ಪಾಸ್ ಮಾಡಿದ್ದು ಸರಿಯಲ್ಲ, ಮತ್ತೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಬಿಜೆಪಿ ತೀವ್ರ ಒತ್ತಡದಿಂದ ಗೊಂದಲಕ್ಕೆ ಸಿಲುಕಿದ್ರು ಸ್ಪೀಕರ್. ವಿಧೇಯಕದ ಮೇಲೆ ಮತ್ತೆ ಚರ್ಚೆಗೆ ಕೊಡಬೇಕಾ ಅನ್ನೋ ಗೊಂದಲ. ಚರ್ಚಿಸಿ ತೀರ್ಮಾನ ಕೈಗೊಳ್ಳೋದಕ್ಕೆ 10 ನಿಮಿಷ ಕಲಾಪ ಮುಂದೂಡಿಕೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಒಬ್ಬೊಬ್ರು ಮಾತಾಡಿ ಅಧ್ಯಕ್ಷರೇ, ಆಯ್ತು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಇಂಥ ಒಂದು ಮಹತ್ತರವಾದ ಬಿಲ್ ಅನ್ನು ಈ ರೀತಿ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ. ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಬಿಲ್ ಬಗ್ಗೆ ಚರ್ಚೆ ಆಗಲಿ. ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಕ್ಕೆ. ಈ ಸದನ ಮಾಡಿರೋದೇ ಬಿಲ್ಗಳನ್ನ ಕಾನೂನು ಮಾಡೋವಂಥದ್ಕೆ. ಚರ್ಚೆ ಆಗ್ಬೇಕು. ಆಯ್ತು, ಚರ್ಚೆ ಬೇಡ. ರೆಕಾರ್ಡ್ ಅಲ್ಲಿ ಟೈಮ್ ಇದೆ. ವಿಷಯ ನೋಡಿ, ನೀವೆಲ್ಲ ಹೇಳ್ತೀರಿ. ನಾನು ಆಗಲೇ ಒಂದು ಸಭಾತೆ ಹೇಳಿದಾಗ ಕೂತ್ಕೊಳ್ಕ ಬೇಡವಾ? ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಿ ಹೇಳಾಗ ಕೂತ್ಕೊಳ್ಳಂತ ಬೇಡವಾ? ಬಿಲ್ ಮಾಡುವಂತ ಮಂತ್ರಿಗೆ ಹೇಳ್ತಾರೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ. ಈ ಒಂದು ಸಂದರ್ಭದಲ್ಲಿ ಪಾಯಿಂಟ್ ಒಂದೊಂದು ತೀರ್ಮಾನ ಬರುವಂಥ ವಿಚಾರ ಇವತ್ತು ಆಗ್ತದೆ. ಅದು ಇದರ ಬಗ್ಗೆ ನಾವು ಕೂತ್ಕೊಂಡು ಯಾವ ವಿಚಾರ ಇದೆ ಅದಕ್ಕೆ ನಾನು 10 ನಿಮಿಷದನ್ನು ಮುಂದಕ್ಕೆ ಹಾಕ್ತೇನೆ. ನಾವು ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಮಾನ್ಯ 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಅಧ್ಯಕ್ಷ, ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ. ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು. ಇಫ್ ದಟ್ ಸ್ಪೀಚ್ creates a hatred of another community, another individual, is that what we want in a modern society? ಅದು ಬೇಕಾ ನಮಗೆ? ಅದನ್ನು ಮುಂದುವರಿಸಬೇಕಾ? ನಾವು ಇಷ್ಟೆಲ್ಲ ಕಾನೂನುಗಳಿದೆ, ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಈ ಪ್ರೆಜುಡಿಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.